ಮೊದಲೆಲ್ಲ ಸಂಡೇ ಅಂದ್ರೆ ಟೀಮ್ ಇಂಡಿಯಾ ಪಾಲಿಗೆ ಸೂಪರ್ ಸಂಡೇ ಆಗಿತ್ತು. ಆದ್ರೆ ನಿನ್ನೆ ನಿಜಕ್ಕೂ ಕೂಡ ಬ್ಯಾಡ್ ಸಂಡೇ. ಮೆನ್ಸ್ ಅಂಡ್ ವುಮೆನ್ಸ್ ಎರಡೂ ಸೋಲುಗಳು ಕೂಡ ದೊಡ್ಡ ಹೊಡೆತ ನೀಡಿವೆ. ಒಂದ್ ಕಡೆ ಬಾಯ್ಸ್ ಟೀಮ್ ಐರಿಷ್ ವಿರುದ್ಧ ಕ್ಲೀನ್ ಸ್ವೀಪ್ ಆಗಿದ್ರೆ, ಮತ್ತೊಂದು ಕಡೆ ಗರ್ಲ್ಸ್ ಟೀಮ್ ವರ್ಲ್ಡ್ ಕಪ್ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಮಸ್ಟ್ ವಿನ್ ಮ್ಯಾಚ್ ಅಲ್ಲಿ ಎರಡೂ ತಂಡಗಳು ಎಡವಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 16 ಸರಣಿ, 1050 ದಿನಗಳು, 40+ ಪಂದ್ಯಗಳು. ಟೀಮ್ ಇಂಡಿಯಾ ಮೆನ್ಸ್ T20 ತಂಡ ಒಂದೇ ಒಂದು ಸರಣಿಯನ್ನು ಕೂಡ ಸೋತಿರಲಿಲ್ಲ. ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಅನ್ಬೀಟನ್ ಟೀಮ್ ಆಗಿ ರೆಕಾರ್ಡ್ ಮಾಡಿತ್ತು. ಸರಣಿ ಇರಲಿ, ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಕೂಡ ಸೋತಿರಲಿಲ್ಲ. ಆದರೆ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಮೊದಲ ಸರಣಿಯೇ ಕ್ಲೀನ್ ಸ್ವೀಪ್, ಅದು ಕೂಡ ಐರ್ಲೆಂಡ್ ಎನ್ನುವಂಥ ಕ್ರಿಕೆಟ್ ಶಿಶುವಿನ ಎದುರು. ಇನ್ನು ಈ ಪಂದ್ಯದಲ್ಲೂ ಕೂಡ ವೈಭವ್ ಸೂರ್ಯವಂಶಿಯನ್ನು ಆಡಿಸದೆ ಇರೋದು ದೊಡ್ಡ ಚರ್ಚೆ ಆಗ್ತಿದೆ. ಪ್ರಿನ್ಸ್ ಯಾದವ್ ಹಾಗೆ ಸೂರ್ಯಾನ್ ಶೆಡ್ಗೆಗೆ ಡೆಬ್ಯೂ ಮಾಡೋಕೆ ಅವಕಾಶ ಸಿಕ್ಕರೂ ಕೂಡ ಸೂರ್ಯವಂಶಿಯನ್ನ ಮತ್ತೆ ಬೆಂಚ್ ಕಾಯಿಸಿದ್ರು. ಸೊ ಇದು ಕೂಡ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಬಹುಶಃ ಇದೇ ನಿರ್ಧಾರವೇ ಭಾರತದ ಸೋಲಿಗೆ ಕಾರಣ ಆಯಿತು ಅನ್ಸುತ್ತೆ. ಮತ್ತೊಂದು ಕಡೆ T20 ವರ್ಲ್ಡ್ ಕಪ್ ನಲ್ಲಿ ಸೆಮಿಸ್ ಟಿಕೆಟ್ಗಾಗಿ ಡೂ ಆರ್ ಡೈ ಮ್ಯಾಚ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಕಣಕ್ಕಿಳಿದಿದ್ದ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತ ಮಹಿಳಾ ತಂಡ ಸೋಲಿನೊಂದಿಗೆ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಶತಾಯಗತಾಯ ಗೆಲ್ಲಲೇಬೇಕಿದ್ದ ಪಂದ್ಯಗಳು ಕೈಜಾರಿದ್ದು ಹೇಗೆ ಅನ್ನೋದನ್ನ ನೋಡೋಣ. ಮೊದಲು ಮೆನ್ಸ್ ಟೀಮ್ನ ಹೈಲೈಟ್ಸ್ ನೋಡೋಣ. ಐರ್ಲೆಂಡ್ ವಿರುದ್ಧದ ಆಲ್ರೆಡಿ ಮೊದಲ T20 ಪಂದ್ಯವನ್ನ ಸೋತಿದ್ದಂತ ಭಾರತ ಎರಡನೇ ಪಂದ್ಯವನ್ನ ಶತಾಯಗತಾಯ ಗೆದ್ದು ಮರ್ಯಾದೆಯನ್ನು ಉಳಿಸಿಕೊಳ್ಳೋಕೆ ಕಣಕ್ಕಿಳಿದಿತ್ತು. ಸೊ ಟಾಸ್ ಗೆದ್ದಂತ ಭಾರತ ಫಸ್ಟ್ ಬೌಲಿಂಗ್ ನಲ್ಲಿ ಒಳ್ಳೆ ಕಂಟ್ರೋಲ್ ಅನ್ನೇ ಪಡ್ಕೊಳ್ತಾರೆ. ಸೊ ಈ ಪಂದ್ಯದಲ್ಲೂ ಕೂಡ ಟಾಸ್ ಗೆದ್ದಂತ ಭಾರತ ನಾವು ಫಸ್ಟ್ ಬೌಲಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಚೂಸ್ ಮಾಡಿಕೊಳ್ತಾರೆ. ಹೀಗಾಗಿ ಭಾರತದ ಪರ ಬೌಲಿಂಗ್ ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ 155 ರನ್ಗಳ ಟಾರ್ಗೆಟ್ ಟೀಮ್ ಇಂಡಿಯಾಗೆ ದೊಡ್ಡ ಸ್ಕೋರ್ ಆಗಿರಲಿಲ್ಲ. ಯಾಕಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಐರಿಷ್ ಪಡೆ 154 ರನ್ಗಳನ್ನ ಹೊಡೆದಿತ್ತು. ಹೀಗಾಗಿ 155 ರನ್ಗಳನ್ನ ಭಾರತ ಹೊಡೆಯೋದು ಇದೊಂದು ದೊಡ್ಡ ಟಾರ್ಗೆಟ್ ಏನ್ ಆಗಿರಲಿಲ್ಲ. ಆದ್ರೆ ಬ್ಯಾಟಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಂತ ಟಾಪ್ ಆರ್ಡರ್. ಹೌದು, ಭಾರತ ಬ್ಯಾಟಿಂಗ್ ಅಂತ ಬಂದಾಗ ಟಾಪ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ. ಅದು ಕೂಡ ಓಪನರ್ಗಳು ಗೋಲ್ಡನ್ ಡಕ್ಔಟ್ ಫಸ್ಟ್ ಬಾಲ್ ನಲ್ಲೇ ಪೆವಿಲಿಯನ್ ಸೇರ್ಕೊಳ್ತಾರೆ. ಸೊ ಇವ್ರು ಬಂದ್ರು ಹೋದ್ರು ಕೂಡ ಇವರು ಟೀಮಲ್ಲಿ ಇಲ್ವೇ ಇಲ್ಲ ಎನ್ನುವಂತ ರೀತಿಯಲ್ಲಿ ಆಗೋಗುತ್ತೆ. ಇರೋದೇ 5 ಜನ ಟಾಪ್ ಆರ್ಡರ್ ಬ್ಯಾಟರ್ಗಳು, ಸ್ಪೆಷಲಿಸ್ಟ್ ಬ್ಯಾಟರ್ಗಳು. ಅದರಲ್ಲಿ ಇಬ್ರು ಗೋಲ್ಡನ್ ಡಕ್ಔಟ್ ಅಂದ್ರೆ ಉಳಿದಿದ್ದೇ 3 ಬ್ಯಾಟರ್ಗಳು, ಪ್ಯೂರ್ ಬ್ಯಾಟರ್ಸ್ ಅಂತ ಇರೋದು. ಸೊ ಅದು ಕೂಡ ಸಾಧ್ಯವಾಗೋದಿಲ್ಲ. ಇನ್ನು ತಿಲಕ್ ವರ್ಮಾ 50+ ರನ್ಗಳನ್ನ ಹಾಡಿದ್ರು ಕೂಡ ಸ್ವಲ್ಪ ಅಗ್ರೆಸಿವ್ ಇಂಟೆಂಟ್ ಅನ್ನ ತೋರಿಸ್ಬೇಕಿತ್ತು. ಹೌದು, ತಿಲಕ್ ಮೇಲೂ ಕೂಡ ಪ್ರೆಷರ್ ಇತ್ತು, ಬಟ್ ಅವ್ರು ಸ್ವಲ್ಪ ಆಕ್ಸಿಲೇಟರ್ ಜಾಸ್ತಿ ಮಾಡಬೇಕಿತ್ತು. ಯಾಕಂದ್ರೆ ರನ್ಯ ಬಾಲ್ ಅನ್ನೋ ತರ ಅವರು ಆಡಿದ್ರಿಂದ ಕೊನೆ ಮೂಮೆಂಟ್ ಅಲ್ಲಿ ನಾನು ಬಿಗ್ ಹಿಟ್ಗಳನ್ನ ಟ್ರೈ ಮಾಡ್ತೀನಿ ಅಂತ ಶುರು ಮಾಡೋಕ್ ಟ್ರೈ ಮಾಡಿದ್ರು ಕೂಡ ಅದು ಸಾಧ್ಯವಾಗದೆ ಔಟ್ ಆಗ್ತಾರೆ. ಇನ್ನು ಲಾಸ್ಟ್ ಓವರ್ ನಲ್ಲಿ ಹರ್ಷಿತ್ ರಾಣಾ ಗೆಲುವಿನ ಆಸೆಯನ್ನ ಮೂಡಿಸಿದ್ರು ಕೂಡ ಭಾರತ ಸೋಲುತ್ತೆ. ಸೊ ಆಲ್ಮೋಸ್ಟ್ ಭಾರತ 20-30 ರನ್ಗಳ ಬಿಗ್ ಹತ್ತಿರದಲ್ಲಿ ಸೋಲುತ್ತೆ ಅನ್ನುವಂತ ಲೆಕ್ಕಾಚಾರನೇ ಇತ್ತು. ಆದ್ರೆ ಹರ್ಷಿತ್ ರಾಣಾ ಅವರು ಸ್ವಲ್ಪ ಭಾರತಕ್ಕೆ ಗೆಲುವಿನ ಆಸೆಯನ್ನ ಹುಟ್ಟಿಸ್ತಾರೆ. ಕೊನೆ ಓವರ್ವರೆಗೂ ಕೂಡ ಪಂದ್ಯವನ್ನ ತಗೊಂಡು ಹೋಗ್ತಾರೆ. ಅದರಲ್ಲೂ ಕೂಡ 20ನೇ ಓವರ್ ಹೈದರಾಬಾದಲ್ಲಿ ಗೆದ್ದಂತ ಐರಿಷ್ ಆಟಗಾರರು. 20ನೇ ಓವರ್ನಲ್ಲಿ 1 ಓವರ್ಗೆ 20 ರನ್ಗಳ ಅಗತ್ಯ ಇರುತ್ತೆ. ವೈಡ್ ಬಾಲ್ ಬರುತ್ತೆ, ನೋ ಬಾಲ್ ಬರುತ್ತೆ, ಜೊತೆಗೆ ಕೀಪರ್ ಮಿಸ್ ಮಾಡಿ ಅದು 4 ಹೋಗುತ್ತೆ. ಹೀಗೆ ಕೊನೆಯದಾಗಿ 2 ಬಾಲಲ್ಲಿ 8 ರನ್ಗಳ ಅವಶ್ಯಕತೆ ಇತ್ತು ಅಂದಾಗ ಬಿಗ್ ಹಿಟ್ ಟ್ರೈ ಮಾಡಿದಂತ ಹರ್ಷಿತ್ ರಾಣಾ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ ಅಂತಿಮವಾಗಿ ಕೊನೆ ಬಾಲಲ್ಲಿ ಪ್ರಿನ್ಸ್ ಯಾದವ್ ಒಂದು 6 ಅನ್ನ ಹೊಡಿತಾರೆ. ಸೊ 1 ರನ್ನಿಂದ ಭಾರತ ಈ ಪಂದ್ಯವನ್ನ ಸೋಲ್ಬೇಕಾಗುತ್ತೆ. ಸೊ ಇಲ್ಲಿ ಭಾರತ ತನ್ನದೇ ತಪ್ಪಿನಿಂದ ಸೋತಿದ್ರು ಕೂಡ ಐರಿಷ್ ಆಟಗಾರರ ಆಲ್ರೌಂಡ್ ಪ್ರದರ್ಶನವನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ವಿಶ್ವ ಚಾಂಪಿಯನ್ ಆಗಿರುವಂತ ಟೀಮ್ ಇಂಡಿಯಾವನ್ನ ಸೋಲಿಸಿದ್ದು ಅದು ಕೂಡ ಐರಿಷ್ ಪಡೆಯ ಸಿ ಟೀಮ್ ಆಟಗಾರರು. ಯಾಕಂದ್ರೆ ಅಲ್ಲಿ ಎ ಟೀಮ್ ಪರ ಆಡುವಂತ ಅಥವಾ ಟಾಪ್ ಒನ್ ಕ್ಲಾಸ್ ಪ್ಲೇಯರ್ಗಳೆಲ್ಲ ಅಲ್ಲಿ ಇಂಜುರಿ ಆಗಿದ್ದಾರೆ. ಸೊ ಇಲ್ಲಿ ಆಡಿದ್ದೇ ಸಿ ಟೀಮ್ ಪ್ಲೇಯರ್ಗಳು. ಸೊ ಸಿ ಕ್ಯಾಟಗರಿ ಪ್ಲೇಯರ್ಗಳ ಇಲ್ಲಿ ಭಾರತವನ್ನ ಸೋಲಿಸಿದ್ದು ನಿಜಕ್ಕೂ ಕೂಡ ಅವರನ್ನ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಸೊ ಇದು ಭಾರತ T20 ಟೀಮ್ಗೆ ಅಂದ್ರೆ ಭಾರತ ತಂಡದ ಸೋಲಿಗೆ ಕಾರಣಗಳು. ಮತ್ತೊಂದು ಕಡೆ ಚೊಚ್ಚಲ ಟ್ರೋಫಿಯನ್ನ ಗೆಲ್ಲೇಬೇಕು T20 ಮಾದರಿಯಲ್ಲಿ ಅಂತಾಳೆ ಅಖಾಡಕ್ಕಿಳಿದಿದ್ದಂತ ಮಹಿಳಾ ತಂಡ ಸೆಮಿಫೈನಲ್ ಟಿಕೆಟ್ ಅನ್ನ ಪಡೆಯೋ ಮುನ್ನವೇ ಹೊರಬಿದ್ದಿದ್ದಾರೆ. ಸೊ ಏನೆಲ್ಲ ಗೇಮ್ ಟರ್ನಿಂಗ್ ಮೂಮೆಂಟ್ಸ್ ಆಯ್ತು ಭಾರತಕ್ಕೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಇಲ್ಲಿ ಡೂ ಆರ್ ಡೈನಲ್ಲಿ ಫಸ್ಟ್ ಬ್ಯಾಟಿಂಗ್ಗೆ ಬಂದಂತ ಭಾರತ ಇದು ಕೂಡ ಬ್ಯಾಟಿಂಗ್ ನಲ್ಲಿ 10ರಿಂದ 20 ರನ್ಗಳನ್ನ ಹೆಚ್ಚುವರಿಯಾಗಿ ಹೊಡಿಬೇಕಿತ್ತು. ಹೌದು, ಓಪನರ್ಗಳಾದಂಥ ಶಫಾಲಿ ವರ್ಮಾ ಹಾಗೆ
ಏನು ಸ್ಮೃತಿ ಮಂದಾನ ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಅಥವಾ ಇನ್ನೊಂದು ಚೂರು ಸ್ಟ್ರೈಕ್ ರೇಟ್ ಜಾಸ್ತಿ ಮಾಡಿಕೊಂಡು ಆಡಬೇಕಿತ್ತು ಓಪನರ್ ಜೋಡಿಗಳು. ಯಾಕಂದ್ರೆ ಅಲ್ಲಿ ವಿಕೆಟ್ಸ್ ಬಿದ್ದಿರಲಿಲ್ಲ ಆರಂಭದಲ್ಲಿ. ಹೀಗಾಗಿ ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಆಡ್ಬೋದಿತ್ತು. ಅಟ್ಲೀಸ್ಟ್ ಒಬ್ಬರಾದ್ರೂ ಕೂಡ ಅಗ್ರೆಸಿವ್ ವಿಕೆಟ್ನ ತೋರಿಸಬಹುದಿತ್ತು. ಜೊತೆಗೆ ಆಸ್ಟ್ರೇಲಿಯಾ ವಿರುದ್ಧ 171 ರನ್ಗಳ ಟಾರ್ಗೆಟ್ ಪ್ರೆಷರ್ ಸ್ಕೋರ್ ಅಲ್ಲ. ಸೊ ಇಲ್ಲೇನು ಬಾಂಗ್ಲಾದೇಶ ವಿರುದ್ಧ ಅಥವಾ ಬೇರೆ ಯಾವುದೋ ತಡದ ನೆದರ್ಲ್ಯಾಂಡ್ ವಿರುದ್ಧ ಆಡ್ತಾ ಇರಲಿಲ್ಲ. 171 ರನ್ ಅನ್ನೋದು ಆಸ್ಟ್ರೇಲಿಯಾಗೆ ಅಂತ ಪ್ರೆಷರ್ ಟಾರ್ಗೆಟ್ ಏನು ಆಗಿರಲಿಲ್ಲ. ಇನ್ನು ಬೌಲಿಂಗ್ನಲ್ಲಿ ಆರಂಭ ಚೆನ್ನಾಗಿ ಸಿಕ್ಕರೂ ಕೂಡ ನಂತರ ಫೇಲ್ಯೂರ್ ಆಗಿದ್ದಂಥದ್ದು. ಆರಂಭದಲ್ಲಿ ಬೌಲಿಂಗ್ ಪಡೆ ಚೆನ್ನಾಗಿತ್ತು, ಫಸ್ಟ್ ಓವರ್ನಲ್ಲಿ ಒಂದು ವಿಕೆಟ್ ಕೂಡ ಬರುತ್ತೆ. ಬಟ್ ಆನಂತರದಲ್ಲಿ ಅದನ್ನು ಏನು ಎಕ್ಸಾಗ್ರೇಟ್ ಮಾಡೋಕ್ಕೆ ಅದರಿಂದ ಸಾಧ್ಯವಾಗಲಿಲ್ಲ. ಇನ್ನು ಮಿಡಲ್ ಓವರ್ನಲ್ಲಿ ಭಾರತೀಯರ ಬೌಲಿಂಗ್ ದುಬಾರಿ ಆಯಿತು. ಸೊ 14 ಓವರ್ವರೆಗೂ ಕೂಡ ಚೆನ್ನಾಗೇ ಇತ್ತು. ಬಟ್ ಆನಂತರದಲ್ಲಿ 1-2 ಓವರ್ ಬಿಗ್ ಇನ್ನಿಂಗ್ಸ್ ಅಂತ ಬಂದಾಗ ಸೊ ಕಂಪ್ಲೀಟ್ ಆಗಿ ಮ್ಯಾಚ್ ಆಸ್ಟ್ರೇಲಿಯಾ ಕಡೆಗೆ ತಿರುಗಿದಂಥದ್ದು. ಇನ್ನು ಬೌಲಿಂಗ್ ದುಬಾರಿ ಆಯಿತು. ಜೊತೆಗೆ ಫೀಲ್ಡಿಂಗ್ನಲ್ಲೂ ಕೂಡ ಇನ್ನೂ ಸ್ವಲ್ಪ ಎಫರ್ಟ್ ಬೇಕಿತ್ತು. ಭಾರತ ಮೊದಲಿದ್ದಲ್ಲೂ ಕೂಡ ಫೀಲ್ಡಿಂಗ್ನಲ್ಲಿ ಕಳಪೆ ಪ್ರದರ್ಶನವನ್ನು ನೀಡ್ತಾ ಇದ್ದಿದ್ದು. ಸೊ ಈ ಮ್ಯಾಚಲ್ಲೂ ಕೂಡ ಇನ್ನೊಂಚೂರು ಬೇಕಿತ್ತು. ಇನ್ನು ಆಸ್ಟ್ರೇಲಿಯಾ ಪರ ಆಲ್ರೌಂಡ್ ಪ್ರದರ್ಶನ ನೀಡಿದಂಥ ಪ್ಲೇಯರ್ಗಳು. ಆಸ್ಟ್ರೇಲಿಯಾ 6 ಸಲ T20 ವಿಶ್ವಕಪ್ಪಲ್ಲಿ ಚಾಂಪಿಯನ್ ಆಗಿರುವಂಥದ್ದು. ಸೊ ಆ ತಂಡ ಹೈ ಎಕ್ಸ್ಪೆಕ್ಟೇಷನಲ್ ಗೇಮನ್ನು ನೀಡ್ತಾರೆ. ಸೊ ಈ ಮ್ಯಾಚಲ್ಲೂ ಕೂಡ ಅಂಥದ್ದೇ ಪ್ರದರ್ಶನ ಬಂದು ಅವರು ವಿನ್ ಆದರು. ಹೀಗೆ ಭಾರತ ತಂಡ 2 ಪಂದ್ಯಗಳಲ್ಲೂ ಕೂಡ ಸೋತಿದೆ. ಆದರೆ ಈ ಸೋಲುಗಳು ನೀಡಿರುವಂಥ ಆಘಾತ ಸಣ್ಣದಲ್ಲ. ಐರಿಷ್ ವಿರುದ್ಧದ ಕ್ಲೀನ್ ಸ್ವೀಪ್ ದಾಖಲೆ ಸೊ ಇದೊಂದು ರೀತಿಯಾಗಿ ಕಳಪೆಯಾಗಿ ಉಳ್ಕೊಳ್ಳುತ್ತೆ ಭಾರತ ಪಾಲಿಗೆ. ಹಾಗೆ T20 ವಿಶ್ವಕಪ್ ಟ್ರೋಫಿಯನ್ನು ಅಟ್ಲೀಸ್ಟ್ ಈ ಸಲನಾದರೂ ಗೆಲ್ಲಬೇಕು 10ನೇ ಆವೃತ್ತಿಯಲ್ಲಿ ಎನ್ನುವಂಥ ಕನಸು ಕೂಡ ಮತ್ತೊಮ್ಮೆ ನುಚ್ಚುದೂರಾಗಿದೆ. ನಮಸ್ಕಾರ.